ಹೆಲೋ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಸಪ್ತಮಿ ಶೇಖರ್ ಲಾಕ್ಸ್ ಆ್ಯಂಡ್ ರೆಸಿಪಿ. ಫ್ರೆಂಡ್ಸ ನೋಡಿರಿ, ನಾನು ಮನೆಯೊಳಗೆ ಫೈಬ್ರ ಮಾಡ್ಕೊತಾನೆ ರೀ. ಒಂದು ಸ್ವಲ್ಪ ಖರಾಬ್ ಹಾಕೋಕರೆ ರೀ, ಆದರೆ ಬೆಳಿಗ್ಗೆ ಮಾಡ್ಕೊಂಡೆ ನೋಡಿರಿ. ಸೇಫ್ ಒಂದು ಸ್ವಲ್ಪ ಅಂದ್ರೆ ಎಲ್ಲರೂ ಹೋಗ್ಬೇಕಂತಂದ್ರೆ ನಾ ಥ್ರೆಡಿಲೇನು ಮಾಡ್ಕೊತಾನೋ, ದಾರಲ್ಲಿನ ಮಾಡ್ಕೊತಾನೋ. ಹೈಬ್ರೋ ಥ್ರೆಡ್ ಐತ್ರಿ ನಂತಕ, ಅದರಲ್ಲೇನು ಮಾಡ್ಕೊತಾನೋ. ಮತ್ತು ಯಾರ್ಯಾರ ಬೇಕಂತಂದ್ರೆ ಮನೆಯೊಳಗೆ ಹೈಬ್ರೋ ಹೆಂಗೆ ಮಾಡ್ಕೋಬೇಕು ಅನ್ನೋದನ್ನ ಬೇಕಂದ್ರೆ ಕಾಮೆಂಟ್ ಮಾಡಿ ಹೇಳ್ರಿ. ನಿಮ್ಗೆ ಮುಂದಿನ ವ್ಲಾಗ್ನಾಗ ತೋರಿಸ್ತಾನು. ಅದೇ ರೀತಿ ರೀ, ಈಗ ಸ್ಟೀಲಿನ ಡಬ್ಬೆ ಆಯ್ತು, ಪ್ಲೇಟ್ ಆಯ್ತು, ಸ್ಟೀಲಿನ ಏನಂದ್ರೆ ಹೊಸ್ದಾಗಿ ತೊಗೊಂಡಾಗ ಅವಕ್ಕೆ ಸ್ಟಿಕ್ಕರ್ ಇರ್ತದೆ ರೀ. ಆ ಸ್ಟಿಕ್ಕರನ್ನು ಯಾವ ರೀತಿ ನಾವು ತೆಗಿಬೋದು ಅನ್ನೋದು ಈ ಒಂದು ವ್ಲಾಗ್ನಾಗ ಐತಿ. ಮಿಸ್ ಮಾಡ್ದೆ ವ್ಲಾಗ್ ನೋಡಿರಿ. ಅದೇ ರೀತಿ ಸಪೋರ್ಟ್ ಮಾಡಿರಿ. ನೋಡ್ರಿ ವ್ಲಾಗ್ ಹೆಂಗೆ ಐತೆ ಅಂತೇಳಿ. ಮತ್ತು ಅದೇ ರೀತಿ ನಿಮ್ಗೆ ಈ ಒಂದು ಟಿಪ್ಸ್ ಇಷ್ಟ ಆದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಬ್ಯಾರೆ ಹೆಂಗೈತೆ ನೋಡೋಣ. ರೊಟ್ಟಿದ ತಿನ್ರಿ ಇವತ್ತು ಹಚ್ಚನ್ ರಾಜಿಲ್ದ ಹಿರಿಕಾಯಿ ಎಣಗಾಯಿ ರೊಟ್ಟಿ ಮೊಸರು ಹಚ್ಚನ್. ಯಾಕ್ರಿ ಏನ್ ತಿಂದ್ರೆ? ಇಡ್ಲಿ ಅವೇನ್ 4 ಇಡ್ಲಿ ತಿಂದ್ರಿ ತಗೋರಿ. ಸಣ್ಣದ ಹಚ್ಚನ್ ತಗೋರಜ್ಜಿ. ಈಗ ಉಂಡ್ರೆ ರಾತ್ರಿ ಬಿಡ್ರಿ. ಹಚ್ಚನ್ ತೋರ್ನ ಸಮ್ಮ ಬಾ ಊಟ ಮಾಡ್ರಿ. ಬದ ಅಯ್ಯ ಹಚ್ಚನ್ ತೋರಜ್ಜಿ ಅದನ್ನ. ಇವ ಏನ್ ಮಾಡದ್ರಿ ಅನ್ನ ಹಚ್ಚನ್ ತೋರಿ. ಇನ್ನ ಅವ್ರಪ್ಪನೂ ಇಲ್ಲ. ಸಮ್ಮ ಕೊಡ್ಲಿ ಅಪ್ಪ ಅಜ್ಜಿ ಕೊಡೋನ್. ಮಮ್ಮ ಉಣ್ಣನ್ ಅಜ್ಜಿ ಉಣ್ಣನ. ತಗೋ ಉಣ್ಣ. ತಗೋ ಉಣ್ಣ ಅನ್ನ. ತಗೋ ಹಂಗೆ ಮಾಡ್ಬಾರ್ದು. ತಗೋ ಅಯ್ಯ ಉಣ್ರಿ ಅಜ್ಜಿ. ಅಯ್ಯ ಹಚ್ಚನ್ರಿ ಅಜ್ಜಿ. ಅಯ್ಯ ಬಿಸಿ ರೊಟ್ಟಿ ತಿನ್ರಿ. ನನ್ನ ಯಾಕ್ರೆ ಅದು ಬೇಯ್ತಾನ ನೋಡ್ರಿ ಅವ್ರ ಪೈನ. ಇದು ಕಡಿಮೆ ಐತ್ರಿ ಅಜ್ಜಿ ನಿಮ್ಗೆ? ಬಟ್ ಎಸಿಡಿಟಿ ಆಗತ್ತ ಅನ್ನತ್ತಿದ್ರಲ್ರಿ. ಕಡಿಮೆ ಆಗೈತ್ರಿ. ಚಲೋ ಆತ್ರಿ. ಇರತ್ತವ್ರಿ. ಉಪ್ಪಿಟ್ಟು ತಿನ್ಬೇಕು. 2 ಗಂಟೆಗೆ ಹೇಳ್ತೀರಿ ಅಜ್ಜಿ ಅಲ್ಲಿ ಊರಾಗ್ರೆ? 6ಕ್ಕೆ ರೀ. ಇವತ್ತಿನ ವ್ಲಾಗ್ನಾಗ ನೋಡ್ರಿ ನಿಮ್ಗೊಂದು ಟಿಪ್ಸ್. ಈ ಟಿಪ್ಸ್ ಆಲ್ಮೋಸ್ಟ್ ಆಲ್ ಯಾರಿಗೂ ಗೊತ್ತಿಲ್ಲ ಅನ್ಸತ್ರಿ. ನನಗೂ ಇನ್ನೊಬ್ರು ಹೇಳಿದಾಗ ಗೊತ್ತಾಗೈತಿ. ಯಾರಂತಂದ್ರೆ ಒಬ್ರು ಮೈಸೂರವ್ರು ಹೇಳಿ ನನಗೆ. ಅವ್ರು ಹಿಂಗೆ ಬಂದಾಗ ನೋಡಿ ಹೇಳು ನಾವು ಕೈಲಿ ಕೀಳಾಕ ಹಿಂಗೆ ಟ್ರೈ ಮಾಡ್ತಾವ್ರಿ ಇವನು. ಆದ್ರೆ ಇವನು ನಾವು ಕೈಲೇನ ಕೀಳ್ಬೋದು. ಆದರೆ ಹೆಂಗೆ ಅನ್ನೋದನ್ನು ಈಗ ನಿಮ್ಗೆ ಒಂದು ಲೈವ್ ಡೆಮೋ ತೋರಿಸ್ತಾನೆ ನೋಡ್ರಿ. ಈ ಕಿತ್ತದ್ದು ಇವ 3 ಪ್ಲೇಟಿನ ಕಿತ್ತನು, ಇನ್ನೊಂದು 2 ಪ್ಲೇಟಿನ ಅದಾವೆ. ನಿಮ್ಗೆ ತೋರಿಸ್ತಾನೆ ನೋಡ್ರಿ. ಈ ಒಂದು ಟಿಪ್ಸ ಆದಷ್ಟು ಎಲ್ಲರೂ ಫಾಲೋ ಮಾಡಿರಿ. ಮತ್ತು ಈ ಟಿಪ್ಸಿಂದ ನಿಮ್ಗೆ ಎಲ್ಲರೂ ಹೆಲ್ಪ್ಫುಲ್ ಆಗೈತೆ ಅಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಅದೇ ರೀತಿ ಲೈಕ್ ಕಾಮೆಂಟ್ ಶೇರ್ ಮಾಡಿರಿ. ಈಗ ನೋಡ್ರಿ ಇಲ್ಲೇ ಈ ಪ್ಲೇಟ್ಗಳು ತಂದಿನಿ ನಾನು. ಸಣ್ಣ ಏನಾರು ಗೆಸ್ಟ್ ಬಂದ್ರೆ ಏನಾರು ಹಾಕಿ ಕೊಡಕ್ಕೆ ಅಂತೇಳಿ ತಂದಿದ್ನಿ. ಮೊದಲು 1-2 ತಂದಿದ್ನಿ, ಚಲೋ ಅನಿಸ್ತೀವಿ. ಮತ್ತೊಂದು ತೊಗೊಂಬಂದ ನೋಡ್ರಿ. ಈಗ ನೋಡ್ರಿ ಹೆಂಗೆ ತೆಗಿತಂತ ತೋರಿಸ್ತಾನು. ಫ್ರೆಂಡ್ಸ, ನೀವು 2 ಕೈಯನ್ನು ಯೂಸ್ ಮಾಡಿ ತೆಗೆದ್ರಂತೂ ಅಗದಿ ಬೆಸ್ಟ್ ಇರ್ತೈತಿ. ಆದ್ರೆ ನಾನು ಒಂದು ಕೈಯಾಗ ಫೋನ್ ಹಿಡ್ಕೊಂಡು ಒಂದು ಕೈಯಾಗ ತೆಗ್ಯಾತನೋ ಅನ್ನೋದು ಸರಿ ಅನ್ನಿಸ್ಲಿಲ್ಲ. ಇಲ್ಲಿ ನೋಡ್ರಿ ಗ್ಯಾಸನ್ನ ಲೋ ಫ್ಲೇಮ್ದಾಗ ಇಡ್ರಿ. ಆವಾಗ ಏನು ಮಾಡೋದು ಸ್ಪೂನ್ ತೊಗೋರಿ. ಯಾಕಂದ್ರೆ ಸುಡ್ತಿರ್ತದೆ. ಅದು ಸ್ಪೂನ್ ಅಥವಾ ನೈಫ್ ಚಾಕುವರ ತೊಗೊಂಡು ಈ ಥರ ತೆಗೀರಿ. ಅಗದಿ ಬೆಸ್ಟ್ ನೋಡ್ರಿ. ಮತ್ತು ನಾವೇನು ಪ್ಲೇಟ್ ಸುಡೋದು ಏನಿಲ್ಲ ರೀ, ಆಗಿಂದಾಗ ಬರ್ತಾವೆ. ನೀವು ಕೂಡ ಏನಾದ್ರೆ ಹೊಸ ಡಬ್ಬಿ, ಬೋನಿಗೆ, ಬುಟ್ಟಿಗೆ ಎಲ್ಲಕ್ಕೂ ಈ ಥರ ಸ್ಟಿಕ್ಕರ್ ಇರ್ತದಲ್ಲ, ಅದನ್ನು ಕೈಲೇ ಕೀಳೋದು ಗುದ್ದಾಡೋದು ಮಾಡೋಕ್ಕೆ ಹೋಗ್ಬೇಡ್ರಿ. ಈ ಥರ ಈ ಒಂದು ಟಿಪ್ಸನ್ನು ಫಾಲೋ ಮಾಡಿರಿ. ಒಬ್ಬೊಬ್ರು ಏನು ಮಾಡ್ತಾರೋ ಫುಲ್ ಬಿಸಿನೀರು ಇಟ್ಟು ಅದ್ರ ಮೇಲೆ ಪ್ಲೇಟ್ ಇಟ್ಟು ಹಂಗೂ ಮಾಡ್ತಾರೋ. ಅದಕ್ಕಿಂತ ಬೆಟರ್ ಅಂದರೆ ಇದೆ ನೋಡಿರಿ. ಇಲ್ಲೇನು ಪ್ಲೇಟ್ಗಳು ಭಾಳ ಸುಡೋದಿಲ್ಲ, ಏನೂ ಆಗೋದಿಲ್ಲ. ಲೋ ಫ್ಲೇಮ್ದಾಗ ಆದಷ್ಟು ಲೋ ಫ್ಲೇಮ್ದಾಗ ಇಡ್ರಿ. ಮತ್ತು ನಾವು ಇದ್ರ ಉರಿ ಅಥವಾ ಕಟ್ಟಿಗೆ ಉರಿ ಮ್ಯಾಗ ಮಾಡೋಕ್ಕೆ ಹೋಗ್ಬೇಡ್ರಿ. ಯಾಕಂತಂದ್ರೆ ಅದು ಹೊತ್ತದ ಭಾಳ, ಇದು ಹೊತ್ತಂಗಿಲ್ಲ. ಅದ್ರ ಸಂಬಂಧ ತೆಳಗೆ ಇದಕ್ಕಂತೇಳಿ ಒಳಗೆ ಈ ಥರ ಒಂದು 10 ರೂಪಾಯಿ ನೋಡ್ರಿ. ಇದನ್ನು ತೊಗೊಂಬಂದ ನಾನು ನೋಡ್ರಿ. ಇದು ಹೆಂಗೆ ನೀವು ಗೊತ್ತಂದ್ರೆ ನೋಡಿರಿ, ಬಾಡಿ ಬೇಕಾಗೋದು ಎಷ್ಟು ಅನುಕೂಲ ಆಕತಿ. ಈಗ ಸೋಪ್ ಹಚ್ಕೊಂಡು ಹೇಳ್ತಾನು. ಸೊ ನೀವು ಆನ್ಲೈನ್ದಾಗ ತೊಗೊಂಡ್ರೆ ಇದ್ರ ಬೆಲೆ ಎಷ್ಟು ಬರ್ತದೆ ಅಂದ್ರೆ 200-200 ಸಿಗ್ತೈತಿ. ಇದ್ರ ಬೆಲೆ ಈಗ ನಾನು ತೊಗೊಂಬಂದು ವಾಶ್ ಮಾಡಿ ಇಟ್ಟನು ನಾವು ಪ್ಯಾಕೆಟ್ತಾನು. ಇದ್ರ ಬೆಲೆ ಈಗ 100 ರೂಪಾಯಿ ನೋಡ್ರಿ. 100 ರೂಪಾಯಿ.
ಇವತ್ತಿನ ಟಿಪ್ಸ್ ಇಷ್ಟ ಆದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ, ಅದೇ ರೀತಿ ಸಪೋರ್ಟ್ ಮಾಡಿರಿ. ಮತ್ತು ಮುಂದಿನ ಲಾಗ್ನೇ ಭೇಟಿಯಾಕನ್ರಿ ಬೇರೆ ರೆಸಿಪಿ ಮತ್ತು ಲಾಗ್. ಇವತ್ತು ನಮ್ಮ ಬೈಲಹೊಂಗಲಾಗ 5ನೇ ದಿನ ಜಾತ್ರೆ ಐತಿ. ಅದಷ್ಟು ಏನಂದ್ರೆ ಭಾಳ ತುಡುಕ್ತನ ಅಂದ್ರೆ ಜಾಸ್ತಿ ತುಡುಗಾಗತ್ತಾವ ಅನ್ನತ್ತರ ಜಾತ್ರೆಯಾಗ. ಮತ್ತು ಹಿಂಗೆ ಯಾರೋ ಪರಿಚಯ ಇಲ್ಲ ಅವ್ರಿಗಿದು ಏನೂ ಪ್ಲೇಸ್ ಇದು ಹೇಳ್ದಂಗೆ ನೋಡ್ರಿ. ಯಾಕಂತಂದ್ರೆ ಒಬ್ಬರು ಅಡ್ರೆಸ್ ಎಲ್ಲಿ ಬರ್ತದೆ ಅಂತ ಕೇಳ್ತಾರೋ, ಪಾಪ ಅವ್ರು ನಿಂತ್ಕೊಂಡು ಹೇಳ್ತಾರೋ. ಅವ್ರು ಮಾಂಗಲ್ಯ ಸರ ಕಿತ್ಕೊಂಡು ಹೋಗ್ಯಾರ ರೀ ನಮ್ಮ ಏರಿಯಾದಾಗ. ಅದಕ್ಕೆ ಆದಷ್ಟು ಕೇರ್ಫುಲ್ ಆಗಿರ್ರಿ. ಬ್ಯಾರೆ ಮತ್ತು ಇವತ್ತು ಜಾತ್ರೆ ಲಾಗ್ ಐತಿ ಹೆಂಗೈತೆ ಅನ್ನೋದು ನಿಮ್ಗೆ ತೋರಿಸ್ತಾನೆ ನೋಡ್ರಿ.